ಹೆಂಗ್ ನಡ್ಕೊಂಬತ್ತೀನಿ ನಾನು, ಹೆಂಗಿದ್ದೀನಿ ನಾನೀಗ. ಸ್ಟೂಲ್ ಹಾಕೊಂಡು ನನಗೆ ತಲೆ ಬಚ್ಕೊಡ್ತಾವ್ರೆ. ಹಾಯ್, ಇವತ್ತು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಾನು ನಿಮಗೆ, ಅಪ್ಪ ಈ ಸತಿ ಲಾಸ್ಟ್ ಆಗ್ಬಿಡ್ಲಪ್ಪ, ನನಗೆ ಎಲ್ಲ ಬ್ಯಾಂಡೇಜ್ ಎಲ್ಲ ಬಿಚ್ಚಾಕ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಬಟ್ ಲಾಸ್ಟ್ ಟೈಮ್ ಹೋದಾಗ ಹೊಲಿಗೆ ಎಲ್ಲ ಬಿಚ್ಚಿ ಎಕ್ಸ್ರೇ ಮಾಡಿದ್ರು. ನನ್ನ ಕೈ ಎಕ್ಸ್ರೇ ಮಾಡಿಬಿಟ್ಟು ಮೂಳೆ ಇನ್ನೊಂದು ಸ್ವಲ್ಪ ಕೊಡಬೇಕು ಅಂತ ಹೇಳಿದ್ರು, ಇನ್ನೊಂದು 10 ದಿನ ಇಟ್ಕೋ ಅಂತ ಹೇಳಿದ್ರು. ಅಪ್ಪ ನನಗೆ ನಿಜವಾಗ್ಲೂ ಈ ಕೈ ಯಾವಾಗ 10 ದಿನ ಆಗುತ್ತೆ ಅಂತ ಕಾಯ್ತಾ ಇದೆ. ಟ್ರಸ್ಟ್ ಮೀ, ತುಂಬ ಪೇಯ್ನ್ ಇದೆ ನನಗೆ. ಪೇಯ್ನ್ ಅಂದರೆ ಇರಿಟೇಷನ್ ಒಳಗೆಲ್ಲ. ಮತ್ತು ಇಲ್ಲೆಲ್ಲ ಈ ಸ್ವೆಟ್ ಆಗುತ್ತಲ್ಲ, ಇದೆಲ್ಲ ಫುಲ್ಲು ಕಡ್ತಾ ಬರ್ತಾಯಿತ್ತು ನನಗೆ. ಇಲ್ಲೆಲ್ಲ ಒಳಗೆಲ್ಲ ಸ್ಕಿನ್ ಅಲರ್ಜಿ ಆಗಿಬಿಟ್ಟಿದೆ. ವೆಂಟಿಲೇಷನ್ ಇಲ್ವಲ್ಲ ಒಳಗಡೆ, ಮತ್ತು ಅದು ಇರಿಟೇಷನ್ ಶುರುವಾಗಿದೆ. ಮತ್ತು ಅದು ಗಾಯ ಆಗಿತ್ತು ನೋಡಿ ನನ್ನ ಸ್ಕಿನ್ ಮೇಲೆ, ಅದೆಲ್ಲ ಕಡ್ತಾ ಶುರುವಾಗಿದೆ, ಡ್ರೈ ಆಗಿಬಿಟ್ಟಿತ್ತು ಫುಲ್ ಅದೆಲ್ಲ. ಸೊ 10 ದಿನ ಆದಮೇಲೆ ಬಾ ಅಂತಂದಿದ್ರು. ಅಪ್ಪ ಅಂತೂ 10 ದಿನ ಆಯಿತು ಗಾಯ್ಸ್. ಇವತ್ತು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಇವತ್ತಾದರೂ ಬಿಚ್ತಾರ ಅಂತ ನಾನು ಹೋಪ್ಸಲ್ಲಿ ಹೋಗ್ತಾ ಇದ್ದೆ. ಲಾಸ್ಟ್ ವಿಡಿಯೋ ಎಲ್ಲ ಹೇಳ್ದೆ ನಾನು, ಅಪ್ಪ ಇವತ್ತು ಬಿಚ್ಬಿಟ್ರೆ ಸಾಕು, ಲಾಸ್ಟ್ ಆಗಿಬಿಟ್ರೆ ಸಾಕು ಆಸ್ಪತ್ರೆ ಅಂತ. ಬಟ್ ಮತ್ತೆ ಇವತ್ತು ಹೋಗ್ತಾ ಇದ್ದೀನಿ. ನಾನೇನು ಹೇಳಲ್ಲ, ನೋಡೋಣ ಅಲ್ಲೋದ್ಮೇಲೆ ಏನು ನಿರ್ಧಾರ ಮಾಡ್ತಾರೋ ಮಾಡಲಿ, ನಂಗೆ ಗೊತ್ತಿಲ್ಲ. ಸೊ 10 ಡೇಸ್ ಆಯಿತು. ಇವತ್ತು ಆಸ್ಪತ್ರೆಗೆ ಹೋಗುವ, ಚೆಕಪ್ ಮಾಡಿಸೋಣ. ಆಪ್ರೇಷನ್ ಆಗಿ 25 ದಿನ ಆಯಿತು ಅನಿಸುತ್ತೆ. 5ನೇ ತಾರೀಕು ಆಪ್ರೇಷನ್ ಆಗಿದ್ದು. 5ನೇ ತಾರೀಕು 25 ದಿನ ಆಯಿತು ಗೈಸ್ ಆಪ್ರೇಷನ್ ಆಗಿ. ಕೈಗೆ 1 ತಿಂಗಳು ಹೇಳಿದ್ರು, ಇದು 2 ವೀಕ್ಸ್ ಇಟ್ಕೊಳ್ಳೇಬೇಕು ಅಂತ ಹೇಳಿದ್ರು. ಹಂಗೆ ಆಯಿತು ನೋಡಿ, ಅಂದರೆ ಕೂಡ್ಕೋಬೇಕಲ್ಲ ಮೂಳೆ. ಸೊ ಇವತ್ತು ಹೋಗ್ಬಿಟ್ಟು ಬರೋಣ, ಏನು ಹೇಳ್ತಾರೆ ಡಾಕ್ಟರು. ತೋರಿಸ್ತೀನಿ, ನನ್ನ ಗಾಯ ಹೆಂಗಿದೆ ತೋರಿಸ್ತೀನಿ. ಲೆಟ್ಸ್ ಗ. ಓಟ್ಸೆಲ್ಲ ತಿಂದಾಯ್ತಲ್ಲ, ಹೋಗೋಣ ನಡೀರಿ. ನಾಳೆಯಿಂದ ನಾನೇ ತಲೆ ಬಚ್ಕೊಡ್ತೀನಿ. ನನ್ನ ಕೈ ಸರಿ ಹೋಗ್ಬೋದು ಇವತ್ತು, ಬಹುಶಃ. ತಲೆ ಬಚ್ಕೊಡು ಬಾ ಇವತ್ತೊಂದಿನ. ಗಾಯ್ಸ್ ನೋಡಿ ಗಾಯ್ಸ್, ನೀನು ಉದ್ದ ಇದೆಯಾ ಕಡೆ, ಅದಕ್ಕೆ ಏನಂತೆ. ಉದ್ದ ಇದ್ರೆ ನಾನೇನು ಮಾಡಲಿ, ನಾನು ಕುಳ್ಗಿದ್ದೀನಲ್ಲ. ಸ್ಟೂಲ್ ಹಾಕೊಂಡು ನನಗೆ ತಲೆ ಬಚ್ಕೊಡ್ತಾವ್ರೆ. ಏನಣ್ಣ ಈ ಅಮ್ಮನಿಗೆ. ನಮ್ಮ ಮದುವೆಲಿ ರಿಸೆಪ್ಷನಲ್ಲಿ ಹಿಂಗೆ ನಿಲ್ಲಿಸಿದ್ದು. ನಿಮ್ಮಪ್ಪ ಉದ್ದ ಇತ್ತಾ, ನಂಗೆ ಈ ಥರದ್ದು ಸ್ಟೂಲ್ ಹಾಕ್ಬಿಟ್ಟು ಕ್ಲೀನಾಗಿ ಕವರ್ ಮಾಡಿಬಿಟ್ಟು ಸೀರೆ ಮ್ಯಾಚಿಂಗ್ನ ಆಮೇಲೆ ನನ್ನ ಅಲ್ಲಿ ನಿಲ್ಲಿಸಿದ್ರು, 8 ಮ್ಯಾಚಿಂಗ್ಗೆ. ಈ ಥರ ಎಲ್ಲ ಹಿಂಸೆ ಕೊಟ್ರೆ ಹೆಂಗೆ ಸಾರ್? ಆಗ ನಿನಗೆ ತಲೆ ಬಚ್ಚಕ್ಕೆ ಈ ಸ್ಟೂಲ್ ಹಾಕೊಂಡು ನಿಂತ್ಕೋಬೇಕು. ಯಪ್ಪ ನೋಡಿ, ನೀಟಾಗಿ ಬಾಚ್ಬೋದಮ್ಮ. ಬಾಚ್ತೀಯೋ ಏನು ಬಾಚಿದ್ರು ಆ ಜುಟ್ಟು ಸೈಡಿಗೆ ಹಾಕಿರ್ತೀಯ. ಬಾ ನೋಡಿ ಗೈಸ್, ಹೆಂಗೆ ತಲೆ ಬಸ್ತಾರೆ ನಮ್ಮಮ್ಮ ಅಸಹ್ಯವಾಗಿ. ನೀನು ಸೈಡ್ ಕ್ರಾಫ್ ಎಲ್ಲ ತೆಗಿಬಿಡಕಳಮ್ಮ, ನೀಟಾಗಿ ಬಾಚ. ಸೈಡ್ ಕ್ರಾಫ್ ಬಂದದಿಲ್ಲಿ. ಒಟ್ಟಿನಲ್ಲಿ ಏನೇ ಮಾಡಿದ್ರು ಆತ್ಮತೃಪ್ತಿ ಇರ್ಬೇಕು ಕಣೆ. ನಿಂಗೆ ಆತ್ಮತೃಪ್ತಿನೇ. ನಂಗೆ ಆತ್ಮನೇ ಇಲ್ಲ, ಎಲ್ಲಿಂದ ತೃಪ್ತಿ ಆಯ್ತದೆ. ನಾನು ಎಷ್ಟು ಸಣ್ಣ ಆಗಿದ್ದೀನಿ ನೋಡಿ ಗಾಯ್ಸ್. ನಾನು ಹೆಂಗೆ ವಾಕ್ ಮಾಡ್ತೀನಿ ಗೊತ್ತಾ, ಇವಾಗ ತೋರಿಸ್ತೀನಿ. ಬ್ಯಾಕಿಂದ ಹೋಗ್ತಾ ಗೊತ್ತಿದ್ದೀನಿ. ಇನ್ನೊಂದ್ಸಲ ಏನ್ ಮಾಡ್ತೀರ ಹೇಳಿ. ಹುಷಾರಾದ್ಮೇಲೆ ನಮ್ಮ ಅಂಕಲ್ ಅವ್ರ ಎಣ್ಣೆ ಹೊಡೆದಿ ಪಾರ್ಟಿ ಮಾಡ್ತಾರಂತೆ. ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಅವರು. ಅವ್ರಿಗೆ ಖುಷಿ, ಅವರೇ ಪಾರ್ಟಿ ಮಾಡ್ಕೊಂತಾರಂತೆ. ಸೆಲ್ಫ್ ಪಾರ್ಟಿ. ಅಂಕಲ್ ಬಿಚ್ತಾರೆ, ಹೋಗ್ತಾ ಇದೀವಿ. ಆಟೋನೇ ಸಿಗಲ್ವಲ್ಲ ಅಂಕಲ್. ಇಲ್ಲಿ ಬರೋದೇ ಅಲ್ಲ. ನೋಡಿ ಗಾಯ್ಸ್, ಹೆಂಗ್ ನಡ್ಕೊಂಬತ್ತೀನಿ ನಾನು, ಹೆಂಗಿದ್ದೀನಿ ನಾನು ಇವಾಗ. ಹೆಂಗೆ ಯಾರ ದೃಷ್ಟಿಯಿಂದ ಆಗದೆ ಇರಲಿ ಗೈಸ್, ಆರಾಮಾಗಿದ್ದೀನಿ, ಖುಷಿಯಾಗಿದ್ದೀನಿ. ಈ ಕೈ ಒಂದು ಆಗ್ಬಿಟ್ರೆ ಬ್ಯಾಲೆನ್ಸ್ ಆಗ್ತದೆ ಬಾಡಿ. ಓಹೋ, ಈಗ ನಿನ್ನ ಕೈ ಹೆಂಗಾಗ್ಬಿಟ್ಟೈತೆ. ಅಯ್ಯಯ್ಯೋ, ಏನು ಹಿಂಗಾಗೋಗಿದೆ ನನ್ನ ಕೈ ಅಲ್ಲ, ಸುಕ್ಕಾಗ್ಬಿಟ್ಟಿದೆ. ಯಾಕೆ? ಟೈಟ್ ಹಾಕಿತಾರಲ್ಲ ಬ್ಯಾಂಡೇಜು, ಶಿಟ್, ನನ್ನ ಟ್ಯಾಟೂ ಹೋಯ್ತು. ಏನು ಹಿಂಗಾಗೋಗಿದೆ, ಸುಕ್ಕು. ಅಯ್ಯೋ, ನನ್ನ ಟ್ಯಾಟೂ ಹೋಯ್ತು ಗಾಯ್ಸ್. ನನ್ನ ಟ್ಯಾಟೂ ಮಕ ಸ್ಕ್ರ್ಯಾಪ್. 6.5 both is not there. Only we have 7 is ಊಟ ಇದು ಊಟ. ಎಷ್ಟು ನೋವು ಅಂದರೆ ತಡಿಯೋಕ್ಕಾಗ್ತಾಯಿಲ್ಲ ನನಗೆ. 4 ತಿಂಗಳಿಂದ ಕೈ ಜಾಮ್ ಆಗಿಬಿಟ್ಟು ನೆಕ್ಸ್ಟ್ ಲೆವೆಲ್ ಪೇಯ್ನು. ಕೊನೆಗೂ ಬಿಚ್ಬಿಟ್ಟು ಈಗ ಫಿಸಿಯೋಥೆರಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗಿದೆ ಹಬ್ಬ. ನಮ್ಮ ಡಾಕ್ಟ್ರು ನೋವು ಬಿಡಿ ಡಾಕ್ಟ್ರು ಅಂದ್ರೂ ಬಿಡಲ್ಲ, ತಿರುಗಿಸಿದ್ರು ಕೈನ.
ಸ್ವಲ್ಪ ಲೂಸ್ ಆಗಬೇಕಂತೆ, ಟೈಟ್ ಆಗಿಬಿಟ್ಟಿದೆ ಎಲ್ಲ ಮೂಳೆ ಎಲ್ಲ. ಇವಾಗ ಫಿಸಿಯೋಥೆರಪಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗಿಂದ ಎಕ್ಸಸೈಸು ಶುರು. ಈಗ ಫಿಸಿಯೋಥೆರಪಿಗೆ ಬಂದಿದ್ದೀವಿ. ಇವಾಗಿದೆ ಹಬ್ಬ ಗೈಸ್. ನೆಟ್ಗೆ ಬರ್ತಿತ್ತು. ಯಪ್ಪ ನೆಟ್ಗೆ. ಅಮ್ಮ 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 ಅಯ್ಯಯ್ಯಪ್ಪ. ಅಯ್ಯಯ್ಯೋ ಓ ಸೋಮ ಗೈಸ್, ನನ್ನ ಲೈಫಲ್ಲಿ ಇಷ್ಟು ದಿನ ಅನುಭವಿಸಿದ ನೋವಲ್ಲ ಗೈಸ್, ಇವಾಗ ಅನುಭವಿಸ್ತಾ ಇರೋದು ಎಕ್ಸಾಕ್ಟ್ ನೋವು ಏನು ಅಂತ. ವಾಟ್ ಈಸ್ ಎಕ್ಸಾಕ್ಟ್ ಪೇನ್ ಅಂದರೆ ಇವಾಗ ಕೈಯಲ್ಲಿ ಆಗ್ತಾ ಇದೆಯಲ್ಲ ಅದೇ ಪೇನ್. ಇವತ್ತು ಇಡೀ ದಿನ ಹತ್ತಿ 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 ಸಾಕಾಯ್ತು. ತುಂಬ ನೋವಾಗ್ಬಿಟ್ಟಿದೆ ನನಗೆ. ವಾಂತಿ ಬರೋಂಗೆ ಆಯ್ತಾಯಿದೆ, ತಲೆ ಸುತ್ತೈತೆ, ಏನೇನೋ ಆಗ್ತಾಯಿದೆ ನನಗೆ. ಬರೋ ಗೈಸ್ ನೋವು. ಯಾಕಂದರೆ 4 ತಿಂಗಳಿಂದ ಕೈ ಒಂದೇ ಪೊಸಿಷನಲ್ಲಿ ಜಾಮ್ ಆಗಿತ್ತಲ್ಲ, ಆ ಜಾಮ್ನ ಈಗ ರಿಲೀಸ್. ಟ್ರಾಫಿಕ್ ಜಾಮ್ 4 ತಿಂಗಳಿಂದ ಟ್ರಾಫಿಕ್ ಜಾಮ್ ಆಗಿತ್ತು. ಇವಾಗ ಜಾಮು ಸ್ಲೋ ಮೂಮೆಂಟ್ ಆಗ್ತಾಯಿದೆ, ಸ್ಲೋಲಿ ಮೂಮೆಂಟ್. ಅದಕ್ಕೆ ಇನ್ನೂ 1 ವಾರ ಮೂಳೆ ಕೂಡಲಿ ಅಂತ ಹೇಳ್ಬಿಟ್ಟು ಎಕ್ಸಸೈಸ್ ಮಾಡಿಸಿ ಮತ್ತೆ ಬ್ಯಾಂಡೇಜ್ ಹಾಕಿದ್ದಾನೆ. ಇನ್ನೂ 1 ವಾರ ಇರಬೇಕಂತೆ, ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಮತ್ತೆ 1 ವಾರ. ಇವತ್ತು ಬಿಡಿಸ್ಲಿಲ್ಲ, ಅದಕ್ಕೆ ನಾನು ಬೆಳಗ್ಗೆನೇ ಹೇಳಿದ್ದು ಇವತ್ತೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ, ನೋಡೋಣ ಅಲ್ಲಿ ಹೋಗ್ಬಿಟ್ಟು ಅಂತ. ನೋಡಿ ಮತ್ತೆ ಮುಂದಿನ ಫ್ರೈಡೇವರೆಗೂ ಹಿಂಗೆ ಇಟ್ಕೋಬೇಕು, ಆಮೇಲೆ ಆಗುತ್ತೆ. ಬಟ್ ಇವತ್ತು ಎಕ್ಸಸೈಸ್ ಮಾಡಿಸಿದ್ದು ಪಟ್ 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 ಅನ್ನಂಗೆ ನೆಟ್ಗೆಗಳು ಬಂದ್ಬಿಡ್ತು. ಸಖತ್ ನೆಟ್ಗೆ ಹೊಡಿತು, ಬಟ್ ಅಷ್ಟೇ ನೋವಾಯಿತು. ಇವಾಗ ನೋವು ಅಂದರೆ ಏನು ಅಂತ ಅನುಭವಿಸ್ತಾ ಇದ್ದೀನಿ. ಲವ್ವು ನೋವನ್ನ ಲವ್ವು. ಅಯ್ಯೋ ನನಗೆ ಬೇಜಾರಾಗೋದು. ನಾನು ಹತ್ತಿದ್ದಕ್ಕೆ ನಮ್ಮ ಅಮ್ಮನೇ ಓಡಿ ಬಂದುಬಿಟ್ರು ಒಳಗಡೆ. ಡಾಕ್ಟ್ರು ಅಲ್ಲಿ ಅಮ್ಮನ ಕರಿ 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 ಅಂತ ತೊಳ್ಬೀಜ ಬಾಯಿಗೆ ಬಂದ್ಬಿಟ್ಟಿತ್ತು. ಆ ಲೆವೆಲ್ಗೆ ನೋವು ಗೈಸ್. ಜೋಕಲ್ಲ ಗೈಸ್, ದೇವ್ರಾಣೆ ಜೋಕಲ್ಲ ಗೈಸ್. ಜೀವನ ಕಷ್ಟ. ಮನೆಗೆ ಬಂದ್ವಿ. ಬೇಡ ಗೈಸ್, ಅಮ್ಮ ಇಂಥ ನೋವು ಅಂದರೆ ನನಗೆ ಇವಾಗ ತಲೆಲ್ಲ ನೋವು ಬಂದ್ಬಿಡೈತೆ. ನನಗೆ ವಿಡಿಯೋ ನೋಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ನೋವು ಆಗ್ತಾಯಿದೆ ನನಗೆ. ಎಂಥ ನೋವು ಗೊತ್ತಾ, ಅವ್ರು ಹೇಳ್ತಿದ್ರು ನಮ್ಮದು ಇದಿರುತ್ತಲ್ಲ ಮೇಲೆ, ಇದಿರುತ್ತಲ್ಲ ಅಲ್ಲಿ ಒಂಚೂರು ಕೆಳಗಡೆ ಪಾಮ್ ಹತ್ರ 8 ಸಣ್ಣ ಸಣ್ಣ ಮೂಳೆಗಳಿರುತ್ತಂತೆ, ಅದು ನೋವು ಕೊಡುತ್ತಂತೆ. ಓ ಬೇಡ ಗುರು, ನೆಕ್ಸ್ಟ್ ವಾರ ಹೋಗಬೇಕು. ಏನಾಗುತ್ತೋ ಆಗಲಿ. ನಾನು ಇವಾಗ ಈ ನೋವು ತಡ್ಕೊಂಡಿಲ್ಲ ಅಂದರೆ ನನ್ನ ಕೈ ವಾಪಸ್ ಬರಲ್ಲ. ಇವಾಗ ಈ ನೋವನ್ನ ನಾನು ತಡ್ಕೊಳ್ಳೇಬೇಕು ಎನಿ ಕಾಸ್ಟ್. ಹುಷಾರಾಗ್ಬಿಡ್ತೀನಿ. ಸ್ವಲ್ಪ ಪೇಯ್ನ್ ತೊಗೊಳಕ್ಕಿದೆ, ಸ್ವಲ್ಪ ಅಲ್ಲ ತುಂಬಾ ಪೇಯ್ನ್ ತೊಗೊಳಕ್ಕಿದೆ ಈ ಜರ್ನಿಯಲ್ಲಿ. ಪೇಯ್ನ್ ತೊಗೊಂಡ್ಬಿಡ್ತೀನಿ, ಹುಷಾರಾಗ್ಬಿಡ್ತೀನಿ. ಕಷ್ಟ ಇದೆ, ಬಟ್ ಐ ನೀಡ್ ಟು ಕಮ್ ಔಟ್ ಆಫ್ ದಿಸ್. 15 ದಿನ ನೋವುತ್ತೆ, ನನ್ನ ಕೈ ಸರಿ ಹೋಗುತ್ತೆ. ಏನು ಹೇಳೋಕ್ಕಿಲ್ಲ ಗೈಸ್, ನಾನು ಅಷ್ಟೊಂದು ಪೇಯ್ನಲ್ಲಿದ್ದೀನಿ ಇವತ್ತು. ಇನ್ನೊಂದು ವೀಡಿಯೋಲಿ ಸಿಗೋಣ, ಬಾಯ್.